ಐ ವಿಲ್ ಶೋ ಆರೋಪಿ ಯಾರು ಅಂತ ನಿಮಗೆ ತೋರಿಸ್ಬೇಕಾದ್ರೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದಂತಹ, ಸ್ವಲ್ಪ ಝೂಮ್ ಮಾಡಪ್ಪ ನೋಡಿ, ಯಾರು ತೋರಿಸದಂತಹ ಮುಖ ನಿಮಗೆ ತೋರಿಸ್ತೀನಿ. ಇವನೇ ಆರೋಪಿ, ಇವನು ಆರೋಪಿ. ಹಂಗೆ ಸ್ಕ್ರೀನಲ್ಲೂ ತಗೊಂಡ್ರಪ್ಪ. ಆರೋಪಿ ಯಾರು, ಅವನ ಆಧಾರ್ ಕಾರ್ಡ್ ಯಾವುದು, ಅವನು ಏನು ಅನ್ನೋದು ಎಕ್ಸ್ಕ್ಲೂಸಿವ್ ಸ್ಟೋರಿನೂ ನಿಮಗೆ ಕೊಡ್ತೀವಿ. ಇಷ್ಟರವರೆಗೆ ನೀವು ಚಿನ್ನ ಚಿನ್ನ ಚಿನ್ನ, ಆ ಮುತ್ತು ರತ್ನ ಚಿನ್ನ, ಮಟ್ಟಣ್ಣವರ್ ಮತ್ತು ಮಹೇಶ್ ತಿಮರೋಡಿಯ ಚಿನ್ನ, ಜಯಂತ್ ಕ್ರಿಯೇಟ್ ಮಾಡಿದಂತಹ ಚಿನ್ನ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಮಾನ್ಯ ಶ್ರೀ ದಯಾನಂದ್ ಅವರು ಮಾಡಿದಂತಹ ಚಿನ್ನ ಇವತ್ತು ಅದು ಕಾಗೆ ಬಂಗಾರ ಅಂತ ಗೊತ್ತಾಗಿದೆ, ಇದ್ದಲಾಗಿಬಿಟ್ಟಿದೆ. ನನಗೆ ಧನಂಜಯ ಅವರ ಮೇಲೆ ಎಷ್ಟೊಂದು ಹೆಮ್ಮೆ ಇತ್ತು, ಪ್ರೌಡ್ ಇತ್ತಂದರೆ, ಸಾಮಾಜಿಕ ಕಳಕಳಿ ಇರುವ ಒಬ್ಬ ಅಡ್ವೊಕೇಟ್ ಅನ್ನೋ ಒಂದು ಭಾವನೆ ಇತ್ತು ನನಗೆ. ಬಟ್ ಈಗ ಕಳೆದು ಹೋಗಿದೆ. ಐ ಥಿಂಕ್ ಇಟ್ ಇಸ್ ಅನ್ವಾಂಟೆಡ್ ಟು ಹಿಮ್. ಕೇಳಿಸ್ಕೊಬೇಕಿತ್ತು ಅವರು, ಅವರೊಬ್ಬ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್, ಅವರು ತಿಳ್ಕೊಬೇಕಿತ್ತು ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲ ನಿನ್ನೆ ಎಡಬಿಡಂಗಿಗಳ ಒಂದು ಮೀಟಿಂಗ್ ಆಗಿತ್ತಲ್ಲ, ಆ ಎಡಬಿಡಂಗಿಗಳು ಇವತ್ತು ಮೀಟಿಂಗ್ ಮಾಡಬೇಕು. ಯಾಕೆ ಅವರನ್ನು ಒದ್ದು ಒಳಗಡೆ ಹಾಕಬಾರ್ದು, ಆ ಎಡಬಿಡಂಗಿಗಳನ್ನು ಒದ್ದು ಯಾಕೆ ಹೊರಗಡೆ ಹಾಕಬಾರ್ದು ಅಂತ ಕೇಳ್ತಾ ಇರೋದು ನಾನು. ಏನಕ್ಕೆ ಹಾಕಬಾರ್ದು, ಇದರಲ್ಲಿ ಇದ್ದವರನ್ನು ಮಾತ್ರ ಒಂದು ಹೇಳ್ತೀನಿ ಕೇಳಿ. ದಿಸ್ ಈಸ್ ದ ಬಿಗಿನಿಂಗ್. ಚಿನ್ನಾರಿ ಮುತ್ತ ಈಗ ಒಳಗಡೆ ಹೋಗಿದ್ದಷ್ಟೇ. ಇನ್ನು ಮುತ್ತನ ಸುತ್ತಮುತ್ತ ಇದ್ರಲ್ವಾ, ಈಗ ಆ ಕ್ಯೂ ಶುರುವಾಗುತ್ತೆ ಇವತ್ತಿಂದ. ಸನಾತನ ಧರ್ಮ ಅಂತೆ ಹಾಕೊಳ್ಳೋದೊಂದು ನಾಮ, ಅವನ ಮುಖಕ್ಕೆ, ಅವನ ಆ ಪಟಿಂಗನ ಮುಖಕ್ಕೆ ಒಂದು ನಾಮ, ಅವರ ಮುಖಕ್ಕೆ ಒಂದು ಕೇಸರಿ ಸಾಲು, ಕೇಸರಿ ಲುಂಗಿ, ಅದರ ಮೇಲೆ ಮಾಡೋದು ಅನಾಚಾರ, ಅತ್ಯಾಚಾರ, ವ್ಯಭಿಚಾರ. ಅದರ ಮೇಲೆ ಹಿಂದುತ್ವದ ಹೆಸರು ಹೇಳ್ಕೊಂಡು ಭಿಕ್ಷೆ ಎತ್ತಿ ಬದುಕುವಂತಹ ನೀಚರು ಇವರು. ಅಂಥವರನ್ನು ನಂಬಿಕೊಂಡು ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಇನ್ನೊಬ್ಬರ ಫ್ಯಾಮಿಲಿಯ ಬಗ್ಗೆ ಮಾತಾಡ್ತಾ ತಿರುಗುವ ತಿರ್ಪೋಕಿ ನನ್ನ ಮಕ್ಕಳು ಇವರ ಫಾಲೋವರ್ಸ್. ಇದು ಅದರ ಮೇಲೆ ಇವನಿಗೆ ಭಾರತದ ಸಂವಿಧಾನ ನೋಡಿ, ಇವನೇ ಕಳ್ಳನ ಮಗ, ವಂಚಕ, ಸಮಾಜ ದ್ರೋಹಿ, ಏನಾದರೂ ಡಿಫಾರ್ಮೇಷನ್ ಇದ್ದರೆ ಹಾಕಪ್ಪ, ಲಫಂಗ, ಪಟಿಂಗ, ಇವನೇ ಚಿನ್ನಯ್ಯ ಅಂತ. ಇವನ ಮನೆಗೆ ಹೋಗಿದ್ದೆ ನಾನು. ಇವನು ಎಲ್ಲಿ ಹುಟ್ಟಿದ್ದ, ಆ ಎಲ್ಲಿ ಹುಟ್ಟಿದಲ್ಲಿ ಇವನ ಹುಟ್ಟು ಯಾವ ರೀತಿ ಇತ್ತು, ಇವನ ಹುಟ್ಟಲ್ಲಿ ಅಡಗಿದಂಥ ಗುಟ್ಟುಗಳನ್ನು ನಾವು ಹೇಳಿದ್ವಿ. ಇವನು ಎಂಥವನು ಅಂತ. ಇವನು ಪರಮ ಪಾಪಿ. ಇವನು ಯಾವ ಸ್ವಾರಿಗೂ, ಯಾವ ಎಕ್ಸ್ಕ್ಯೂಸ್ಗೂ ಅರ್ಹನಲ್ಲದ ಮನುಷ್ಯ. ನಿಮ್ಗೆ ಗೊತ್ತಿದೆ, ಅವನ ಹೆಂಡತಿ ಮಾತಾಡಿದ್ದು ಕೇಳಿಸಿದ್ವಿ, ಅವನ ಊರವರು ಮಾತಾಡಿದ್ದು ಕೇಳಿಸಿದ್ವಿ, ಅವನ ಸಹಪಾಠಿಗಳು ಮಾತಾಡಿಸು ಕೇಳಿಸಿದ್ವಿ. ನನಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇಷ್ಟರವರೆಗೆ ನಾವು ಇವನು ಯಾರಂತ ಯಾಕೆ ಹೇಳಲಿಲ್ಲ ಅಂದರೆ, ಜಸ್ಟ್ ಬಿಕಾಸ್ SIT ಅವರ ಯಾವುದೇ ಒಂದು ಕಾರ್ಯಾಚರಣೆಗೆ ನಮ್ಮ ಬ್ರೇಕಿಂಗ್ ನ್ಯೂಸ್ಗಳು ಅಡಚಣೆ ಆಗಬಾರದು ಅನ್ನುವ ರೀತಿಯಲ್ಲಿ ನಾವು ಯಾವುದನ್ನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಪಾಯಿಂಟ್ ನಂಬರ್ 13, ನಾನು ಅಲ್ಲಿ ನಿಂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಕೊಡುವಾಗಲೂ ನಾನು ಹೇಳಿದ್ದೆ, ನಮಗೆ ಅವನು ಯಾರು ಅಂತ ಗೊತ್ತು ಅಂತ, ಇದರ ಕತೆ ಹಿಂದೆ ಏನು ಅಂತ ಗೊತ್ತಿದೆ ಅಂತ. ಯಾರು ಡೈರೆಕ್ಟರು, ಯಾರು ಪ್ರೊಡ್ಯೂಸರು, ಯಾರು ಇದರ ಸ್ಕ್ರಿಪ್ಟ್ ರೈಟರು, ಯಾವ ರೀತಿ ಸ್ಕ್ರಿಪ್ಟ್ ಆಗ್ತಾ ಇತ್ತು, ಎಳೆಯಾಗಿ ಬರುತ್ತೆ. ಇವನು ಒಬ್ಬನೇ ಅಲ್ಲ. ಮಾರಿ ಹಬ್ಬ ಶುರು ಆಗಿದೆ ಅಂತ ಹೇಳಿದ್ದೆ ನಾನು 15 ದಿನದ ಮುಂಚೆ ಹೇಳಿದ್ದೆ. 13 ಅಗಿಲಿ 13, ಇವತ್ತು ನನ್ನ ಗ್ರೌಂಡ್ ರಿಪೋರ್ಟ್ ನೀವು ಸೈಟ್ ನಂಬರ್ 13 ನೋಡ್ಕೊಳ್ಳಿ, ಆವತ್ತೇ ಹೇಳಿದ್ದೀನಿ 13 ಆದ ಮೇಲೆ ಮಾರಿ ಹಬ್ಬ ಅಂತ. ನನಗೆ ಒಂದು ಖುಷಿಯಾಯಿತು, 10,444 ಮಹೇಶ್ ತಿಮರೋಡಿಯ ಕೈದಿ ನಂಬರ್, ಅಪರಾಧಿ ನಂಬರ್ 10,444. ಅಂದರೆ ನೀವು ಟೋಟಲ್ ಸಂಖ್ಯಾಬಲವನ್ನು ಕೂಡಿಸಿದರೆ 13 ಬರುತ್ತೆ. 4 4 4 12 + 1 13. 13 ಸೈಟ್ ನಂಬರ್. ನಾನು ಅಲ್ಲೇ ನಿಂತ್ಕೊಂಡು ಹೇಳಿದ್ದೀನಿ, ಈ 13 ನಿಮ್ಮ ಅವನತಿಯ ಮೊದಲ ಹೆಜ್ಜೆ ಅಂತ. 13 ಆದ ಕೂಡಲೇ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ವಿ. ಡೋಂಟ್ ಎನಿಬಡಿ ಫೀಲ್ ಶೇಮ್ ಟುಡೇ. ಧರ್ಮವನ್ನು, ಹಿಂದೂ ಧರ್ಮವನ್ನು, ದೇವಸ್ಥಾನದ ನಂಬಿಕೆಯನ್ನು, ಮಂಜುನಾಥನನ್ನು ನೀವು ಯಾವ ರೀತಿಯಲ್ಲಿ ಆಟಾಡಿಸ್ಲಿಕ್ಕೆ ನೋಡಿದ್ರಿ, ಅಣ್ಣಪ್ಪನನ್ನು ಯಾವ ರೀತಿಯಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಅಣ್ಣಪ್ಪ ಅಣ್ಣಪ್ಪ ಅಂತ ಇದ್ದಾನ ಅಂತ ಹೇಳ್ತಾ ಇದ್ರಲ್ಲ,
ಅಣ್ಣಪ್ಪ ಮಂಜುನಾಥ ಕಣ್ಣು ತೆರೆದಿದ್ದಾನೆ. ನಾನು ಅದನ್ನೇ ಹೇಳ್ತಾ ಇರೋದು. ಟೈಮ್ ಹ್ಯಾಸ್ ಕಮ್, ಟೈಮ್ ಹ್ಯಾಸ್ ಕಮ್. ಮಿಸ್ಟರ್ ಮಟ್ಟಣ್ಣವರ್, ನಾನು ಹೇಳಿದ್ದೀನಿ ನಿನಗೆ ನನ್ನ ಸ್ಟುಡಿಯೋಗೆ ಹತ್ತುವ ಯೋಗ್ಯತೆ ಇಲ್ಲ ಅಂತ, ನಿನಗೆ ಆ ದಂಬುನೂ ಇಲ್ಲ ಅಂತ ಹೇಳಿದ್ದೀನಿ. ನಿನಗೆ ನನ್ನನ್ನು ಎದುರುಗಡೆ ಬಂದು ಫೇಸ್ ಮಾಡುವ ದಂಬು ನಿನಗಿಲ್ಲ ಅಂತ ನಾನು ಹೇಳಿದ್ದೀನಿ. ನಿನ್ನ ಯಾವ ಪುಟ್ಕೋಸಿ ಅಲ್ಲಿದ್ದಾರಲ್ಲ ಫಾಲೋವರ್ಸು, ಅವರಿಗೂ ಇಲ್ಲ ಅಂತ ನನಗೆ ಗೊತ್ತಿದೆ. ನಿನ್ನ ಮಹೇಶ್ ತಿಮರೋಡಿ ನನ್ನನ್ನು ಎದುರಿಸಿ 10 ನಿಮಿಷ, ಲಾಸ್ಟ್ 10 ನಿಮಿಷದಲ್ಲಿ ಬೆವರಿಳಿಸಿ ಸತ್ಯವನ್ನು ನಂಬ್ಕೊಂಡು ಹೋದವನು. ನಿನ್ನ ಯಾವ ಮೊಬೈಲ್ ಸಾಕು, ನಿನ್ನ ಯಾವ ಮನುಷ್ಯನುಂಟಲ್ವಾ ನಿನ್ನನ್ನು ನಂಬುವ ಸ್ಥಿತಿಯಲ್ಲಿ ಇವತ್ತಿಲ್ಲ. ಇನ್ನಿರುವುದು ಮಾರಿ ಹಬ್ಬ. ಬಟ್ ಟುಡೇ ತುಂಬ ಬೇಜಾರಾಗಿ ಹೇಳ್ತಾ ಇದ್ದೀನಿ, ವೆರಿ ಇಮೋಷ್ನಲಿ ಹೇಳ್ತಾ ಇದ್ದೀನಿ. ನಾವು ಪೂಜ್ಯ ಶ್ರೀ ಕಾವಂದರ ಎದುರುಗಡೆ ನಿಂತು, ಸ್ವಾಮಿಗಳೇ, ಮಹಾಸ್ವಾಮಿಗಳೇ, ಪೂಜ್ಯರೇ, ನೀವು ನಮ್ಮನ್ನು ಕ್ಷಮಿಸಿ ಅನ್ನುವ ಯೋಗ್ಯತೆಯನ್ನು ನಾವು ಯಾರು ಇಟ್ಕೊಂಡಿಲ್ಲ. ಕಳೆದ 13 ವರ್ಷ ಒಬ್ಬ ಮಹಾತ್ಮ, ಒಬ್ಬ ಪೂಜ್ಯರು ಸಮಾಜಮುಖಿಯಾಗಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು, ಧರ್ಮಕ್ಕಾಗಿ ಧರ್ಮಾಧಿಕಾರಿಯಾಗಿ ತನ್ನ ಇಡೀ ಜೀವನದ ಖುಷಿಗಳನ್ನು ಬದಿಗಿಟ್ಟು ಬಿಟ್ಟು ಹಿಂದೂ ಧರ್ಮಕ್ಷೇತ್ರವಾದ ಮಂಜುನಾಥನ ಅಣ್ಣಪ್ಪನ ಸೇವೆಗೆ ಟೊಂಕ ಕಟ್ಟಿ ನಿಂತವರು, ಧರ್ಮಾಧಿಕಾರಿ ಎನ್ನುವ ಪಟ್ಟಕ್ಕೆ ಯಾವ ರೀತಿಯೂ ಚ್ಯುತಿ ಬರಬಾರದು ಅನ್ನುವ ರೀತಿಯಲ್ಲಿ ತನ್ನ ಬದುಕನ್ನು 19 ವರ್ಷದಿಂದ ಇವತ್ತಿನವರೆಗೆ ಸಾಗಿಸಿಕೊಂಡು ಬಂದವರು. ಉಜಿರೆ, ಬೆಳ್ತಂಗಡಿ, ಗುರುವೆನ್ಕೆರೆ ಆ ಪ್ರದೇಶದ ಜನಗಳಿಗೆ ಜೀವನವನ್ನು, ದಿನನಿತ್ಯದ ಜೀವನವನ್ನು ಕಟ್ಟಿಕೊಡಲು, ಆ ಪ್ರದೇಶಕ್ಕೆ ಒಂದು ಮಹತ್ವ ಬರಲು ತನ್ನ ಜೀವನವನ್ನೇ ಮುಡುಪಾಗಿಟ್ಟವರು. ಸರ್ವ ಧರ್ಮದ ಏಳಿಗೆಗಾಗಿ, ಇಡೀ ಕರ್ನಾಟಕದ ಜನರಿಗಾಗಿ ಸರ್ವ ಧರ್ಮವನ್ನೂ ಗೌರವಿಸುತ್ತಾ ತನ್ನ ಧರ್ಮಾಧಿಕಾರಿಯ ಗುರುತರ ಜವಾಬ್ದಾರಿಯನ್ನು ಹೊತ್ತವರು. ಅನೇಕ ರೀತಿಯ ಚಟುವಟಿಕೆಗಳಿಂದ ಸಮಾಜವನ್ನು ತಪ್ಪುದಾರಿಗೆ ಹೋಗುವುದನ್ನು ನಿಲ್ಲಿಸಿ ಸಮಾಜವನ್ನು ಸರಿದಾರಿಗೆ ತರ್ತಾ ಇದ್ದವರು. ದೇಶದ ಬೆನ್ನೆಲುಬೇ ಯುವಕರು ಅಂತ ಗೊತ್ತಾದಾಗ ಯುವಕರನ್ನು, ಯುವತಿಯರನ್ನು ಸೇರಿಸಿಕೊಂಡು ಸಂಘಗಳನ್ನು ಕಟ್ಟಿಕೊಂಡು ಯುವಕರನ್ನು ದೇಶ ಕಟ್ಟುವಲ್ಲಿ ಪ್ರೋತ್ಸಾಹಿಸಿದವರು. ಉದ್ಯೋಗದ ಅವಕಾಶಗಳೇ ಇಲ್ಲದಿದ್ದಾಗ, ಜನರು ಉದ್ಯೋಗಕ್ಕಾಗಿ ಪರದಾಡುತ್ತಿರುವಾಗ ಗ್ರಾಮೋದ್ಯೋಗ ಸಂಘಗಳನ್ನು ಕಟ್ಟಿಕೊಂಡು, ಸ್ವಯಂ ಸೇವಕ ಸಂಘಗಳನ್ನು ಕಟ್ಟಿಕೊಂಡು ತನ್ನದೇ ರೀತಿಯಲ್ಲಿ ಯಾರೂ ಯೋಚಿಸದಂತಹ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟವರು. ಯಾವ ಬ್ಯಾಂಕುಗಳಲ್ಲೂ ಲೋನ್ ಸಿಕ್ಕದಾಗ, ಯಾವ ರೈತನನ್ನು, ಯಾವ ಬಡವನನ್ನೂ ನಂಬಿಬಿಟ್ಟು ಲೋನು ಕೊಡದ ಸಮಯದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ, ಗ್ರಾಮೀಣ ಜನಗಳಿಗೆ ಸಂಘ ಸಂಸ್ಥೆಗಳ ಮೂಲಕ ದುಡ್ಡು ಕೊಡಬೇಕು, ಅದನ್ನು ಖಾಲಿ ಮಂಜುನಾಥ ಅಣ್ಣಪ್ಪನ ನಂಬಿಕೆಯ ಮೇಲೆ ಕೊಟ್ಟು ಅವರನ್ನು ಬೆಳೆಸಬೇಕು ಅಂತ ಹಲವು ಮನೆಯನ್ನು ಬೆಳಗಿದವರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೋಗ್ಬಿಟ್ಟು ನ್ಯಾಯ ಪಡ್ಕೊಳ್ಳಿಕ್ಕೆ ಆಗದ ರೀತಿಯಲ್ಲಿರುವಾಗ, ಕೈಯಲ್ಲಿ ಕಾಸಿಲ್ಲದವನು ಕೂಡ ತನ್ನ ಎಲ್ಲ ನ್ಯಾಯಗಳನ್ನು, ವ್ಯಾಜ್ಯಗಳನ್ನು ಮಂಜುನಾಥನ ಎದುರುಗಡೆ ನಿಂತು ಕಾವಂದರತ್ತ ಹೇಳಿದಾಗ ಸಾವಿರಾರು ಕೋಟಿಗಟ್ಟಲೆ ನ್ಯಾಯಗಳನ್ನು ಮಾಡಿ ಕಳಿಸಿದವರು. ತುತ್ತು ಅನ್ನಕ್ಕೂ ಕೂಡ ಜನಗಳು ಪರದಾಡ್ತಿರುವ ಟೈಮಲ್ಲಿ ಅನ್ನ ದಾಸೋಹವನ್ನು ಶುರು ಮಾಡಿ ಯಾವ ಜಾತಿ ಭೇದ ಇಲ್ಲದೆ ಯಾರು ಬೇಕಾದರೂ ಬಂದು ಅನ್ನ ದಾಸೋಹ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ತಿಳಿದು
ಅನ್ನ ಸಂತರ್ಪಣೆ ಶುರು ಮಾಡಿದ ಕಾವಂದರು. ತನ್ನ ಮಡದಿ ಒಟ್ಟಿಗೆ ಸೇರಿಕೊಂಡು ಕೋವಿಡ್ ಆಗಲಿ, ಯಾವುದೇ ರೀತಿಯ ಅಡಚಣೆಗಳು ಬರಲಿ, ವಾತ್ಸಲ್ಯ ಅನ್ನುವ ಸ್ಕೀಮ್ ಕಟ್ಟಿಕೊಂಡು ಬಡಬಗ್ಗರಿಗೆ ನಿಜ ಕೇಳಿದಲ್ಲಿ ಹೇಳಿದಲ್ಲಿ ಹೌದು. ಮನೆ ಕೊಟ್ಟವರು, ಸೂರು ಕೊಟ್ಟವರು ನಮ್ಮ ಕಾವಂದರು. ಈ ಅಪಪ್ರಚಾರಗಳನ್ನ ನಂಬಿಟ್ಟು ಸರ್ ಯಾವ ಹಂತಕ್ಕೆ ಹೋಗಿತ್ತು ಅಷ್ಟಾದ ಮೇಲೇನು ಯಾವ ರೀತಿಯಲ್ಲಿ ಅವರನ್ನು ಜರೆಯಲಾಯಿತು, ಅವರ ಕುಟುಂಬವನ್ನು ಬೀದಿಗಿಳಿಯಲಾಯಿತು, ಮಂಜುನಾಥನ ಅಣ್ಣಪ್ಪನನ್ನು ಬೀದಿಗಿಳಿಯಲಾಯಿತು. ಅಷ್ಟು ಮಾತ್ರ ಅಲ್ಲ, ಇಡೀ ದಿನ ಒಬ್ಬನನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈಯಲಾಯಿತು, ಸ್ಕ್ರೋಲ್ ಮಾಡಲಾಯಿತು. ವಾಟ್ಸಪ್ಗಳಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಲಾಯಿತು. ಆದರೂ ಕೂಡ ವಿಚಲಿತನಾಗದ ಕಾವಂತರು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹಿಡಿಸ್ಕೊಂಡ್ಬಿಟ್ಟು ಭಜನಾ ಮಂಡಳಿಗಳನ್ನು ಕಟ್ಕೊಂಡು ಸನಾತನ ಹಿಂದೂ ಧರ್ಮದ ಬುನಾದಿಯಾದ ಭಜನೆಗಳನ್ನು ಹಾಡಿಸ್ಕೊಂಡ್ಬಿಟ್ಟು ಭಜನಾ ಮಂಡಳಿಗಳನ್ನು ಮಾಡಿಕೊಂಡು, ಮಹಿಳಾ ಮಂಡಳಿಗಳನ್ನು ಮಾಡಿಕೊಂಡು ಇಡೀ ದೇಶಕ್ಕೆ ಮಾದರಿಯಾದವರು ನಮ್ಮ ಕಾವಂತರು. ಹಿಂದೂ ಧರ್ಮದ ಹಲವು ದೇವುಗಳು ರಿಪೇರಿ ಇನ್ನೇನೋ ಮುಗ್ದೇ ಹೋಗ್ತವೆ, ಬಿದ್ದೇ ಹೋಗ್ತವೆ ಅನ್ನುವಾಗ ಕಾವಂದರ ಚರಣಕ್ಕೆ ಬಂದ್ಬಿಟ್ಟು, ಕಾವಂದ್ರೆ ನಮ್ಗೇನಾದರೂ ಕೊಡಿ ಅಂತ ಹೇಳಿದಾಗ ಕೈ ಎಳೆದು ದಾರೆ ಕೊಟ್ಟವರು ಕಾವಂದರು. ಇಂಥ ಕಾವಂದರೊಟ್ಟಿಗೆ ಏನಾದರೂ ಕೂಡ ನಾವು ನಿಂತಿಲ್ಲ 13 ವರ್ಷ ಅನ್ನುವ ಬೇಜಾರು ಮಾತ್ರ ಅಲ್ಲ, ದುಃಖ ನಮ್ಮಲ್ಲಿದೆ. ಅಂತಹ ಪೂಜ್ಯನೀಯ ಮಹಾತ್ಮರು ಇಂತಹ ಅವಹೇಳನಗಳನ್ನು, ಇಂತಹ ಮಾತುಗಳನ್ನು, ಇಂತಹ ವಿಚಿತ್ರ ಸನ್ನಿವೇಶಗಳನ್ನು, ಆ ದುಃಖವನ್ನು ಅವರು, ಅವರ ಮಡದಿ, ಮಕ್ಕಳು, ಫ್ಯಾಮಿಲಿಯವರು ಯಾವ ರೀತಿಯಲ್ಲಿ ಅನುಭವಿಸಬಹುದು ಅನ್ನೋದನ್ನು, ಇರಬಹುದು ಅನ್ನು ಊಹಿಸಲಾಗದಷ್ಟು ಸ್ಥಿತಿಯಲ್ಲಿರುವವರು ನಾವು.